ಆತ್ಮೀಯ H16 ನ್ಯೂಸ್ ಅರ್ಧದಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯತ ಮಲ್ಲಪ್ಪ ಶಿವತವರ ಆತ್ಮೀಯರೇ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ದೊಡ್ಡ ಚರ್ಚಾ ವಿಷಯ ಆಗ್ತಾ ಇದೆ. ವಿರೋಧ ಪಕ್ಷ ಅದರಲ್ಲೂ BJP ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ, ಬಸವರಾಜ ಹೊರಟ್ಟಿ ಅವರಿಗೆ ಮೇಲ್ಮನೆಯ 20 ಸದಸ್ಯರು ಒತ್ತಡ ಏರಿ ಅಲಗಾಡಲು ಬಿಡದೆ ರಾಜೀನಾಮೆ ಪಡೆದಿದ್ದಾರೆ. ಈ ಘಟನೆಯಿಂದ ಹೊರಟ್ಟಿಯವರು ತೀವ್ರ ನೋವು ಅನುಭವಿಸಿದ್ದಾರೆ. ನಮ್ಮ ಚಲವಾದ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಒತ್ತಡ ತಂದರು ರಾಜೀನಾಮೆ ಕೊಡಿಸ್ಕೊಂಡ್ರು ಅಂತೇಳಿ. ನಿಜವಾಗಿ ಇದು ಸತ್ಯನಾ? ಅದಕ್ಕೆ ಅವರು ಉತ್ತರ ಹೇಳಬೇಕು. ನೋಡಿದವರಿಲ್ಲ, 20 ಜನ ಅವರು. ಅದರಲ್ಲೂ ಅಶೋಕ್ ಅವರು ಹೇಳ್ತಾ ಇದ್ದಾರೆ, CM ಒತ್ತಡದಿಂದ ರಾಜೀನಾಮೆ. CM ಅವ್ರಿಗೆ ಒತ್ತಡ ತೊಗೊಂಬಂದರು, ಅದಕ್ಕೆ ರಾಜೀನಾಮೆ ಕೊಟ್ಟರು ನಮ್ಮ ಬಸವರಾಜ ಹೊರಟ್ಟಿ ಅವರು ಅಂತ. ನಿಜವಾಗಿ ಒತ್ತಡ ಹೇರಿದರೆ ರಾಜೀನಾಮೆ ಕೊಡಬಾರ್ದಾಗಿತ್ತು. ಯಾಕೆ ಕೊಟ್ಟರು ಅವರಷ್ಟೇ? ಅವರು ಸ್ವಾಭಿಮಾನಿಗಳಲ್ವ, ಅವರು ಸೋಲ್ಲಿ ಹಾಕೊಂಡು ಅದಕ್ಕೆ ಅಲ್ವಾ? ಆದರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಈ ನಮ್ಮ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಅದರಲ್ಲೂ DK ಶಿವಕುಮಾರ್ ಅವರಿಂದ ಅವ್ರ ಮನೆಗೆ ಹೋಗಿ ಅವರ ಜೊತೆ ಡಿಸ್ಕಷನ್ ಮಾಡಿದ್ದ ಫೋಟೋಗಳು ಸಹಿತ ಈಗ ಬಿಟ್ಟಿದ್ದಾರೆ. ಇವರು ಫೋಟೋ ಬಿಟ್ಟಿದ್ದಾರೆ, ಬಸವರಾಜ ಹೊರಟ್ಟಿ ಅವರ ಜೊತೆಗೆ ಮಾತಾಡುವಂಥ ಫೋಟೋಗಳನ್ನು ಸಹಿತ ನಮ್ಮ ವಿರೋಧ ಪಕ್ಷದ ನಾಯಕರು ಬಿಟ್ಟಿದ್ದಾರೆ. ಇವರಿಬ್ಬರಲ್ಲಿ ಯಾರು ಸತ್ಯ? ಹೌದು, ಮೊದಲು ಚೀಟಿ ಕಳಿಸಿದ್ದಂತೆ ತಪ್ಪು, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಇಟ್ಟಂಥ ತಪ್ಪು ಹೆಚ್ಚದು. ನಂತರ ಅನುಭವಕ್ಕೆ ಬಂದ ನಂತರ ಹೋದರು, ಭೇಟಿ ಆದರು, ಅಲ್ಲಿ ಏನು ನಡೀತು ಗೊತ್ತಿಲ್ಲ. ವಿರೋಧ ಪಕ್ಷದವರು ಈ ರೀತಿ ಮಾತಾಡ್ತಾರೆ, DKC ಅಥವಾ ಆಡಳಿತ ಪಕ್ಷ ಈ ರೀತಿಯಾಗಿ ಮಾತಾಡೋದು. ಇದನ್ನು ಸತ್ಯ ಹೇಳಬೇಕಾಗಿತ್ತು ಹೊರಟ್ಟಿಯವರು. ಹೌದು, ಮೆಜಾರಿಟಿ ಇಲ್ಲ, ಅದರಲ್ಲೂ ಮೆಜಾರಿಟಿ ಅಲ್ಲಿಯ ವಿಧಾನ ಪರಿಷತ್ ಸದಸ್ಯರು ಬ್ಯಾಡ್ರಿ ನೀವು ಅಂತ ಹೇಳಿದಾಗ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿದ್ದು ಒಂದು ಗೌರವಯುತವಾದಂಥ ಒಂದು ನಡೆ. ಅದನ್ನು ಮಾಡಿದ್ದಾರೆ ಇವರು, ಅವ್ರು ಹೇಳಿದಕ್ಕೆ ಮಾಡಿದರು ಅಂತ. ಆದರೆ ಒತ್ತಡ ತಂದರು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಒತ್ತಡ ತಂದರು ಅನ್ನುವಂಥ ಮಜ. ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಹೊರಟಿಯವರು ಒತ್ತಡದಿಂದ ಹೊರಗೆ ಬಂದರು. ಇಲ್ಲಪ್ಪ ನಮ್ಮ ಮೆಜಾರಿಟಿ ಇಲ್ಲ, ನಾವು ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಂದ ನಾವು ಕಿತ್ತಾಗಿಸ್ಕೊಳ್ಕಿಂತಲೂ ನಾವು ಎದ್ದು ಹೋಗೋದು ಸರಿ ಅಂತ ತಿಳ್ಕೊಂಡು ಬಂದರು. ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದಂಥ ಬಸವರಾಜ ಹೊರಟ್ಟಿ ಅವರು. ಆಲ್ರೆಡಿ ಅವರು ಆಡಳಿತ ಪಕ್ಷದ ಟೀಕೆ ಮಾಡಿದ್ದಾರೆ ಹಿಂದೆ.